ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಶೆಟ್ಟೀಸ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಒಂದು ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಫ್ರೀ ಆದಾಗ ನಾನು ವಿಡಿಯೋಸ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ. ನಾನೇನು ಜಾಸ್ತಿ ಪ್ರೆಷರ್ ತೊಗೋತಾ ಇಲ್ಲ. ಬಿಕಾಸ್ ತುಂಬ ಚಿಕ್ಕ ಮಗು, 11 days ಓಲ್ಡ್ ಬೇಬಿ ಇಟ್ಕೊಂಡು ವಿಡಿಯೋಸ್ ಮಾಡೋದೆಲ್ಲ ಕಷ್ಟ. ನನಗೂ ಕೂಡ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಲ್ವಾ, ಹಾಗಾಗಿ ಐ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೋತೀನಿ. ಸೀಮಂತದ್ದು ಬ್ಲಾಗ್ ಹಾಕಿದ್ದೀನಿ, ಅದಾದಮೇಲೆ ಡೆಲಿವರಿ ಬ್ಲಾಗ್ಸ್ 2 ಶೇರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಶಾಸ್ತ್ರ ಇರುತ್ತಲ್ವ, ಈಗ ಸೂತ್ಕ ಕಳ್ಕೊಳ್ಳೋದು ಅಂತ ಹೇಳ್ತಾರೆ. ನಮ್ಮ ಕಡೆ ಇದನ್ನು ಪುರುಡು ಅಥವಾ ಪುರುಗು ಅಂತ ಏನೋ ಹೇಳ್ತಾರೆ. ಸೂತ್ಕ ಅನ್ನೋದನ್ನು ಬಳಸೋದಿಲ್ಲ ಮಗು ಹುಟ್ಟಿದಾಗ. ಅದು 9 days ಅಥವಾ 13 days ಕಳ್ಕೊಳ್ಳೋದು ಅಂತಾರೆ. ಅದರದ್ದು ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಅವತ್ತಿನ ದಿನದ್ದು ಇದೆ. 9 ದಿನಕ್ಕೆ ನಾವು ಕಳ್ಕೊಂಡಿದ್ದು ನಮ್ಮ ಮನೆಯಲ್ಲೇ ಇದೆ, ಮನೆಯಲ್ಲಿ ಕಳ್ಕೊಂಡ್ವಿ. ಅದರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ಪಾಪುಗೆ ಗಿಫ್ಟ್ಸ್ ಬಂದಿದೆ, ಗೋಲ್ಡ್ ಗಿಫ್ಟ್ಸು ಮತ್ತು ಸಿಲ್ವರ್ ಗಿಫ್ಟ್ಸ್ ಎಲ್ಲ ಆಲ್ರೆಡಿ ಬಂದುಬಿಟ್ಟಿದೆ. 9ನೇ ದಿನ ಸೂತ್ಕ ಕಳ್ಕೊಂಡ್ವಲ್ಲ, ಅಂದರೆ ಶಾಸ್ತ್ರ ಏನಿತ್ತು ಅವತ್ತಿನ ದಿನವೇ ಇಷ್ಟೊಂದು ಗಿಫ್ಟ್ಸ್ ಬಂತು ಅವಳಿಗೆ. ಅದು ಏನೇನು ಬಂದಿದೆ, ಯಾರು ಕೊಟ್ಟರು ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ತೋರಿಸ್ತೀನಿ. ಫಸ್ಟ್ ಹೋಗಿ ಆ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ಕೊಂಡು ಬನ್ನಿ, ಓಕೆನಾ? ಅಲ್ಲೇ ಕೂತವ್ರಂತೆ. ಹಾಂ, ಹೇಳಿದ್ರು. ಒಂದು ಪಾತ್ರೆಯಲ್ಲಿ ನೀರು ಇಲ್ಲ, ನೀರು ಸುಮ್ಮನೆ ಅದ್ರ ಮೇಲೆ ಬಿಟ್ಟರು ಸಾಕೇನು. ಅದ್ರ ಮೇಲೆ ಬಿಡಿ ಜೇಕ ನೀರು. ಮಾಡ್ತೆ ಸುನಿಗೆ ಬಂದ್ರು ಅಂದೆ ಗೊತ್ತಾಗ ನಿದ್ದೆ ಗಡಿ ಸಾ ಮೊಮ್ಮಗಳು ನೀರು ಬರ್ತಾ ಇಲ್ವಾ? ದೇವಸ್ಥಾನಕ್ಕೆ ಬಂದ್ರಾ? ನೋಡಿದ್ರಲ್ಲ, ಐನೋರು ಬಂದು ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ನಾನಿಲ್ಲಿ ಪಾಪುನ ಮಲಗ್ಸೋದಕ್ಕೆ ಅಂತ ಹೇಳಿ ರೆಡಿ ಮಾಡಿಟ್ಟಿದ್ದೆ. ಇಲ್ಲೊಂದು ಸ್ವಲ್ಪ ಬಟ್ಟೆ ಇಟ್ಕೊಂಡಿದ್ದೆ. ಹೊಸದೊಂದು ಫ್ರಾಕ್ ಇತ್ತು, ಇವತ್ತು ಹಾಕೋದಕ್ಕೆ ಕೊಟ್ಟಿದ್ರು ನಮ್ಮ ಅತ್ತೆ. ಬಟ್ ಅದು ತುಂಬ ದೊಡ್ಡದು ಮತ್ತು ಚುಚ್ಚಬಹುದು ಅಂತ ಅನಿಸಿ ನಾನು ಡಿಸ್ಚಾರ್ಜ್ ಆಗೋ ದಿನ ಒಂದು ಬಟ್ಟೆನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ, ಸ್ವೆಟರ್ ಟೈಪ್ ಇರೋದು. ಅದನ್ನು ಹಾಕೋಣ ಅಂದ್ಬಿಟ್ಟು ಅದನ್ನು ಹಾಕಿದ್ದೀನಿ. ನೋಡಿದ್ರಲ್ಲ, ಪಾಪುಗೆ ಅವಳೇನಾದರೂ ಹತ್ತಿರ ಸಡನ್ನಾಗಿ ಮಲಗ್ಸೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ದೆ. ಅಮ್ಮ ಇಲ್ಲಿ ಅವರು ಏನೋ ಕೇಳಿದ್ರು, ಬಟ್ಲು ಬೇಕು ಅಂತ ಹೇಳ್ಬಿಟ್ಟು ಹಾಲು ಮತ್ತು ತುಪ್ಪ ಮತ್ತು ಗಂಜಲ ಎಲ್ಲ ಹಾಕಿ ಏನಿದೆ ಮೈಲಿಗೆ ತೆಗಿಯೋದಕ್ಕೆ ಅದನ್ನೇ ಮೇಯ್ನ್ ಯೂಸ್ ಮಾಡ್ತಾರಲ್ಲ, ಅದನ್ನು ರೆಡಿ ಮಾಡ್ತಾಯಿದ್ರು. ಹಾಗೆ ನಮ್ಮ ಮನೆಯವರು ಕೂಡ ಆ ಟೈಮಲ್ಲಿ ಕಾಲ್ ಮಾಡಿದ್ರು ನಮ್ಮ ಮಾವಂಗೆ. ಅವರು ಕೂಡ ಐನೋರ ಜೊತೆ ಮಾತಾಡ್ತಾಯಿದ್ರು. ಆ್ಯಕ್ಚುಲಿ ಐನೋರು ನಮ್ಮ ಮನೆಯವ್ರಿಗೆ ಟೀಚರು, ಸ್ಟೂಡೆಂಟು ನಮ್ಮ ಮನೆಯವರು ಇವರಿಗೆ. ಹಾಗಾಗಿ ಅವ್ರ ಜೊತೆನೂ ಒಂದಷ್ಟೊತ್ತು ಮಾತಾಡಿದ್ರು ವಿಡಿಯೋ ಕಾಲಲ್ಲಿ. ಎಲ್ಲಿ ಟ್ರೈನಿಂಗ್ ಹಾಕಿದಾರನ್ನ? ಜಪಾನ್ ಡ್ಯೂಟಿನ ಗಂಜಲ ಹಾಕ್ಬೇಕು ಮತ್ತೆ ಸಗಣಿ ಈ ಕಡೆ ಬಂದು ಸ್ವಲ್ಪ ಹಾಕಿ ಇನ್ನೊಂದು ಜನ ಏನಾಗಲ್ಲ, ಶುದ್ಧಿ ಮತ್ತು ರಕ್ತ ಶುದ್ಧಿ ಆಗುತ್ತೆ. ಹಲೋ, ಡ್ಯೂಟಿ ರಜಾ ಇವತ್ತು. ಓ ಶನಿವಾರ
ನಾಷ್ಟ ಮಾಡ್ದಾ? ಇದ್ದೀವಿ. ಅಲ್ಲಿ ಮಧ್ಯಾಹ್ನ ಈಗ ಇಲ್ಲೇ ಮನೆಗೆ ಇದ್ದೀವಿ. 1:30 ಏನೋ ಹಾಂ 2 ಗಂಟೆ ಎಷ್ಟು ಡಿಫ್ರೆನ್ಸ್ ಅಲ್ಲಿ ಇಲ್ಲಿಗೂ 3:45 ಅವರ್ ಅನಿಸುತ್ತೆ. ಉಳಿತಾ? ಹಾಯ್ ಕಾಣಿಸ್ತಾ ಇದೆಯಾ? ಆರಾಮಿದ್ದೀರಾ? ಆರಾಮಿದ್ದೀವಿ. ಎಷ್ಟು ಇವಾಗ ಅಲ್ಲಿ ಟೈಮು? ಅಲ್ಲ ಟೈಮ್ ಎಷ್ಟು ಅಲ್ಲಿ ಹಿಂದೆ? 3 ಗಂಟೆ ಏನೋ. 2 2 ಗಂಟೆನಾ? ಹಾಂ ಮ್ಯಾಚ್ ಹೇಗಿದ್ದೀರಿ ಅಲ್ಲಿ? ವಾತಾವರಣ ಹೇಗಿದೆ? ಹೌದಾ? ಹಾಂ ಹಾಂ ಸರಿ ಯಾಕೆ ಅತಿ ಡೌನ್ ಮಾಡ್ಕೋಬೇಡಿ, ಸ್ಟ್ರೆಂತ್ ಇರ್ಬೇಕು ಯಾವಾಗಲೂ. ಹಾಂ ಸರಿ ಓಕೆ ಸರಿ ನನ್ನ ಕ್ಲಾಸ್ಮೇಟ್ ಇರೋನು ಕೊಡ್ತೀವಿ ಪುನೀತ ಇವರು ನನ್ನ ಅಲ್ಲಿ ಬರ್ತಾ ಇದ್ದಿಲ್ಲ ಅವ್ರು, ನಾನು ಕ್ಲರಿಕಲ್ ಇದ್ದಾರೆ ಮಾಸ್ಟರ್ ಫೋನಲ್ಲಿದ್ದೆ. ಸ್ಟೂಡೆಂಟು. ಫೈನಲಿ ಪಾಪು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು, ಅದಕ್ಕೆ ಅವಳನ್ನ ಅಲ್ಲಿ ಮಲಗಿಸ್ಬಿಟ್ಟು ನನ್ನ ತಮ್ಮನ ಅಲ್ಲೇ ಕೂರಿಸ್ಬಿಟ್ಟು ಬಂದೆ. ಅವಳು ಏನಾದರೂ ಸೌಂಡ್ ಮಾಡಿದ್ರೆ ಎದ್ದರೆ ಹೇಳು ಅಂತ. ಯೂಶ್ವಲಿ ನಾವು ಒಬ್ಬರೇ ಇದ್ದಾಗ ಅವಳು ಸ್ವಲ್ಪ ಸೌಂಡ್ ಮಾಡಿದ್ರು ಕೇಳಿಸ್ಬಿಡುತ್ತೆ. ಇವತ್ತು ಎಲ್ಲರೂ ಜನ ಇದ್ದೀವಲ್ವಾ, ಜನದ ಸೌಂಡ್ ಮಧ್ಯೆ ಇವಳು ಸೌಂಡ್ ಕೇಳಿಸೋದಿಲ್ಲ. ಅವಳನ್ನ ಒಬ್ಳನ್ನೇ ನಾವು ಬಿಟ್ಟು ಕೂಡ ಹೋಗೋದಿಲ್ಲ, ಹಾಗಾಗಿ ಅವನ್ನ ಅಲ್ಲೇ ಕೂರಿಸಿದ್ವಿ. ಆ್ಯಕ್ಚುಲಿ ಇತ್ತೀಚೆಗೆ ತುಂಬ ಅಂದರೆ ತುಂಬ ಸೆಕೆ ಇದೆ. ನನಗೆ ಅದೇ ಅನಿಸ್ತಿತ್ತು, ಹೆಂಗೋ ಬಾಣಂತನ ಮಾಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಮಳೆಗಾಲ ಚಳಿಗಾಲ ಆದರೆ ತುಂಬ ಕೋಲ್ಡ್ ಇರುತ್ತೆ, ಅದೊಂಥರ ಹಿಂಸೆ ಅನಿಸುತ್ತೆ. ಸೆಕೆಗಾಲ ಬೇಸಿಗೆಗಾಲದಲ್ಲಿ ಆರಾಮಾಗಿ ಬಾಣಂತನ ಮಾಡಿಸ್ಕೋಬೋದು ಅಂತ ಎಲ್ಲರೂ ಹೇಳ್ತಿದ್ರು, ಜೊತೆಗೆ ನನಗೂ ಹಾಗೆ ಫೀಲ್ ಆಗ್ತಿತ್ತು. ಇವಾಗ ನನ್ನ ಮೈದನ ಕೂಡ ಬಂದರು, ಪೂಜೆ ಎಲ್ಲ ಆಲ್ಮೋಸ್ಟ್ ಶುರು ಆಗಿತ್ತಲ್ಲ ಅಂತ ಅವರು ಪಾಪುನ ಎತ್ಕೊಂಡಿದ್ರು. ಅವಳಿಗೂ ಅದು ಸೆಕೆ ಅನ್ನಿಸ್ತಿತ್ತೋ ಏನೋ, ಬೇಗನೆ ನಾವು ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ವಿ. ಬಟ್ಟೆನ ಬೇರೆದು ಫ್ರೀ ಆಗಿರೋದು ಹಾಕಿದ್ವಿ ಬಟ್ಟೆನ. ಅದು ಬಂದು ಚಳಿಗಾಲಕ್ಕೆ ಹಾಕೊಳ್ಳೋಂಥದ್ದು. ಇವತ್ತು ಹೊಸ ಬಟ್ಟೆ ಹಾಕಬೇಕಲ್ಲ ಅಂದ್ಬಿಟ್ಟು ನಾನು ಅದನ್ನು ಸ್ವಲ್ಪ ಹೊತ್ತು ಹಾಕಿದ್ದೆ. ಪೂಜೆ ಎಲ್ಲ ಇಲ್ಲಿ ಮಾಡಿದ್ವಿ. ಅಡುಗೆ ಮಾತ್ರ ಮತ್ತೆ ಅಲ್ಲೇ ತಿಂಡಿನೂ ಅಲ್ಲಿಂದನೇ ಉಪ್ಪಿಟ್ಟು ಬೆಳಗ್ಗೆ ಕೊಟ್ಟು ಕಳಿಸಿದ್ರು. ಇವಾಗ ಅಡುಗೆ ಅನ್ನ ಸಾಂಬಾರು ಪಾಯಸ ಮತ್ತು ಹೆಸರುಬೇಳೆ ಮತ್ತು ಬೀನ್ಸ್ ಪಲ್ಯನ ಮಾಡಿ ಕೊಟ್ಟು ಕಳಿಸಿದ್ರು. ಊಟ ಎಲ್ಲ ಮಾಡ್ಬೇಕು, ಸ್ವಲ್ಪ ಲೇಟೇ ಆಯಿತು, ಯಾಕೆಂದರೆ ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗಿ ಅವರು ಅಲ್ಲಿ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ಆಮೇಲೆ ನಮ್ಮ ಅಜ್ಜಿ ಕೂಡ ಬಂದರು, ನಮ್ಮ ಅಪ್ಪ ಅವ್ರ ಅಮ್ಮ ಮತ್ತು ಇನ್ನೊಬ್ಬರು ಅಜ್ಜಿ ಇದ್ದಾರೆ, ಜಯಂತಮ್ಮ ಅಜ್ಜಿ ಅಂತ, ನಮ್ಮೂರಿಂದ ಬಿಣಿಂಗ್ನವಲೆಯಿಂದ. ಅವರು ಕೂಡ ಸಡನ್ನಾಗಿ ಎಂಟ್ರಿ ಕೊಟ್ಟರು. ಅವರು ಎಲ್ಲ ಊಟ ಮಾಡಿದ್ರು, ನಾವು ಎಲ್ಲ ಊಟ ಮಾಡಿದ್ವಿ. ಮಗು ಸುಮ್ಮನೆ ಮಲಗಿದ್ಲು, ಪರವಾಗಿಲ್ಲ, ಒಂದೊಂದು ದಿನ ಹಠ ಮಾಡ್ತಾಳೆ, ಇವತ್ತು ಸ್ವಲ್ಪ ಮಲಗಿದ್ಲು. ಅಪ್ಪನೂ ಬಂದರು. ಆಮೇಲೆ ಈಗ ಅಮ್ಮ ಊಟ ಮಾಡ್ತಿದ್ದಾರೆ, ನಮ್ಮದೆಲ್ಲ ಊಟ ಆಗಿತ್ತು, ಮಾತಾಡಿಕೊಂಡು ಕೂತಿದ್ವಿ. ಓಕೆ, ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ಲ, ಅವತ್ತಿನ ದಿನದ ಕ್ಲಿಪ್ಪಿಂಗ್ಸ್ ಆಗಿತ್ತು. ಈಗ ಸದ್ಯಕ್ಕೆ ನಾನು ರೂಮಲ್ಲಿ ಬೆಚ್ಚಗೆ ಕೂತಿದ್ದೀನಿ. ತುಂಬ ಸೆಕೆ, ನಿಮಗೆ ಗೊತ್ತು ಎಷ್ಟು ಬಿಸಿಲು. 3 ದಿನದಿಂದ, ಇವತ್ತು ಬಂದು ಮಂಗಳವಾರ 13ನೇ ತಾರೀಕು. ಸಿಕ್ಕಾಬಟ್ಟೆ ಬಿಸಿಲು, ಸೆಕೆ ಎಲ್ಲ ಕಟ್ಕೊಂಬಿಟ್ರಂತೂ ನನಗೆ ಮೊದಲೇ ನನಗೆ ಸೆಕೆ ಜಾಸ್ತಿ ಆಗೋದಕ್ಕೂ ಅದೆಲ್ಲ ಕಟ್ಕೊಂಡ್ರೆ ಇನ್ನೂ ಅದಾಗುತ್ತೆ. ಅದಕ್ಕೆ ಬೆಚ್ಚಗಿರ್ತೀನಿ ಆದಷ್ಟು. ಕಾಟನ್ ಅಂತೂ ಪ್ರೆಗ್ನೆನ್ಸಿಯಿಂದನೂ ಕಂಟಿನ್ಯೂ ಮಾಡಿದ್ದೀನಿ, ಅದು ಹಂಗೆ ಪ್ರಾಕ್ಟೀಸ್ ಮಾಡಿದರೆ ಕಂಟಿನ್ಯೂ ಆಗ್ತಿದೆ. ಸೊ ಈ ಥರ ನನಗೆ ಹೇಗೆ ಕಂಫರ್ಟ್ ಅನಿಸುತ್ತೋ ಮತ್ತು ಡಾಕ್ಟರ್ ಸಜೆಷನ್ ಪ್ರಕಾರ ನಾನು ಬಾಣಂತನದ್ದು ದಿನಗಳನ್ನ ಕಳೀತಾ ಇದ್ದೀನಿ. ಇವಾಗ ನೋಡಿದ್ರಲ್ಲ, ಗಿಫ್ಟ್ಸ್ ಏನು ಬಂದಿದೆ ಅಂತ ಹೇಳ್ತೀನಿ. ಸದ್ಯಕ್ಕೆ ನಾನಿಲ್ಲಿ ಪಾಪು ಮಲಗಿಸ್ಬಿಟ್ಟು ಎದ್ದಿದ್ದಾಳೆ, ಆಡ್ತಾಯಿದ್ದಾಳೆ. ಫೀಡ್ ಮಾಡಿಸಿ ಮಲಗಿಸಿದ್ದೀನಿ. ಊಟ ಮಾಡಬೇಕು ನಾನು ಇವಾಗ. ಸದ್ಯಕ್ಕೆ 1 ಗಂಟೆ ಮೇಲೆ ಆಗಿದೆ ಟೈಮು, ಊಟ ಮಾಡಬೇಕು. ಅಮ್ಮ ಬಟ್ಟೆ ವಾಶ್ ಮಾಡ್ತಾಯಿದ್ದಾರೆ. ಪಾಪುದು ಎಲ್ಲ ಬಟ್ಟೆಗಳಿರುತ್ತಲ್ಲ, ನಾವು ಡೈಪರೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಡೈಪರ್ ಯೂಸ್ ಮಾಡ್ತೀವಿ. ನಿನ್ನೆ ಹಾಸ್ಪಿಟಲ್ ವಿಸಿಟ್ ಇತ್ತು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಥರ ಟೈಮಲ್ಲಿ ಮಾತ್ರ. ಮತ್ತು ಏನಾದರೂ ಬರ್ತಾರೆ ಜನ ಎಲ್ಲ ಜಾಸ್ತಿ, ಆ ಥರ ಟೈಮಲ್ಲಿ ಡೈಪರ್ ಯೂಸ್ ಮಾಡ್ತೀವಿ. ಬೇರೆ ಟೈಮಲ್ಲಿ ಮಾಮೂಲಿ ಬಟ್ಟೆಗಳನ್ನೇ ಯೂಸ್ ಮಾಡ್ತಿದ್ದೀನಿ. ಕಾಟನ್ ಬಟ್ಟೆಗಳೆಲ್ಲ ಕಟ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಸೊ ಹೀಗೆ ಎದ್ದಿದ್ದಾಳೆ, ಆಟಾಡ್ತಿದ್ದಾಳೆ. ಆ್ಯಕ್ಚುಲಿ ಫಸ್ಟು ಅವಳಿಗೆ ಗೋಲ್ಡ್ ಗಿಫ್ಟ್ ಬಂದಿತ್ತು. ಯಾರಿಂದ ಅಂತ ಹೇಳ್ತೀನಿ, ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ.
ಓಕೆ ಫ್ರೆಂಡ್ಸ್, ಆಗಲೇ ವಿಡಿಯೋ ಮಾಡ್ತಾ ಮಾಡ್ತಾ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಮ್ಮ ಅತ್ತೆ ಬಂದರು ಪಾಪ ನೋಡೋಕ್ಕೆ ಅಂದ್ಬಿಟ್ಟು ಸ್ಟಾಪ್ ಮಾಡಿ ಊಟನೂ ಮಾಡಿ ಮತ್ತೆ ಮಗುನ ಮಲಗಿದ್ದಾಳೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಸ್ಟ್ ಗೋಲ್ಡ್ ಗಿಫ್ಟ್ ಏನು ಸಿಕ್ಕಿದ್ದೆ ಅವಳಿಗೆ ಅಂದರೆ ಉಂಗುರ ಸಿಕ್ಕಿದೆ. ಇದು ಬಂದು ನಮ್ಮ ಅಜ್ಜಿ, ಗಂಗಮ್ಮ ಅಜ್ಜಿ ಅಂದರೆ ನಮ್ಮ ಮನೆಯವರ ನನ್ನ ಹಸ್ಬೆಂಡ್ ಅಪ್ಪನ ಅಮ್ಮ ಅಜ್ಜಿ, ನೋಡಿರ್ತೀರ ನೀವು. ಅವರು ಗಿಫ್ಟ್ ಮಾಡಿರೋದು, ಫಸ್ಟ್ ಗೋಲ್ಡ್ ಗಿಫ್ಟ್ ಮಾಡಿರೋದು ಅವರೇನೆ ನಮ್ಮ ಪಾಪುಗೆ. ಈ ಥರ ಇದೆ, ಪ್ಲೇನು ಒಂಥರ ರೋಸ್ ಏನೋ ಡಿಸೈನ್ ಇದೆ. 1 ಗ್ರಾಮ್ ಇದೆ ಅನಿಸುತ್ತೆ ಇದು. ಸೊ ಇದು ಅವಳಿಗೆ ತುಂಬ ದೊಡ್ಡದು ಆ್ಯಕ್ಚುಲಿ. ಈಗ ಸದ್ಯಕ್ಕೆ ಅವ್ಳ ಕೈಗೆ ಹಾಕೋಕ್ಕಾಗಲ್ಲ, ದಾರ ಸುತ್ತಿದ್ರೂ ಹಾಕೋಕ್ಕಾಗಲ್ಲ, ಅದಕ್ಕೆ ಹಾಗೆ ಎತ್ತಿಟ್ಟಿದ್ದೀನಿ. ಚಿಕ್ಕ ಪಾಪುಗೆ ಹಾಕೋಕ್ಕೆ ಚೆನ್ನಾಗಿ ಅನಿಸಲ್ಲ ಅಲ್ವಾ ಇಷ್ಟು ಬೇಗ. ಆ್ಯಂಡ್ ನೆಕ್ಸ್ಟ್ ಬಂದು ಅದೊಂದು ಗೋಲ್ಡ್ ಗಿಫ್ಟ್ ಸದ್ಯಕ್ಕೆ ಸಿಕ್ಕಿರೋದು. ನೆಕ್ಸ್ಟು ಸಿಲ್ವರ್ ಗಿಫ್ಟ್ಸು. ಸಿಲ್ವರಲ್ಲಿ ಫಸ್ಟು ಒಳ್ಳೆ ಇದು ನಮ್ಮಪ್ಪ ಅಮ್ಮ ನನ್ನ ತಮ್ಮನ ಕಡೆಯಿಂದ ಸೋದರ ಮಾವ ಕೊಡಿಸ್ಬೇಕು ಅಂತಾರಲ್ವ, ಅದಕ್ಕೆ ಒಂದು ಒಳ್ಳೆ ತಂದು ಕೊಟ್ಟಿದ್ದಾರೆ. ಇದಕ್ಕಿಂತ ಚಿಕ್ಕ ಸೈಜ್ ಇತ್ತು, ನಮ್ಮೂರಲ್ಲೇ ತೊಗೊಂಡಿದ್ದು. ಬಟ್ ಇದು ದೊಡ್ಡದೇ ಇರಲಿ ಅಂದ್ಬಿಟ್ಟು ನಮ್ಮಮ್ಮ ದೊಡ್ಡದೇ ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿದೆ. ಇನ್ನೂ ವಾಶ್ ಮಾಡಿಲ್ಲ, ಯೂಸ್ ಮಾಡಿಲ್ಲ, ಮಾಡಬೇಕು. ಇದೊಂದ. ನೆಕ್ಸ್ಟು ಇನ್ನೊಂದು ಅಜ್ಜಿ, ಮುತ್ತಜ್ಜಿ, ಒಂದು ಮುತ್ತಜ್ಜಿ ಗೋಲ್ಡ್ ಗಿಫ್ಟ್ ಕೊಟ್ಟರು ಅಪ್ಪನ ಕಡೆಯಿಂದ. ನಮ್ಮಪ್ಪ ಅವರಮ್ಮ ಅಂದರೆ ಅಮ್ಮನ ಕಡೆಯಿಂದ ಮುತ್ತಜ್ಜಿ ಗೆಜ್ಜೆ, ಬೆಳ್ಳಿ ಗೆಜ್ಜೆ ಮತ್ತು ಸೊಂಟದ ದಾರ ಗಿಫ್ಟ್ ಕೊಟ್ಟಿದ್ದಾರೆ. ನೋಡಿ, ಪುಟಾಣಿ ಗೆಜ್ಜೆ, ಪಿಂಕ್ ಗ್ರೀನ್ ಇದೆ, ಬ್ಲೂ, ಪಿಂಕ್, ಗ್ರೀನ್, ಯೆಲ್ಲೋ ಕಲರ್ಸ್, ಎಲ್ಲ ಕಲರ್ಸ್ ಇದೆ. ಪುಟಾಣಿ ಕಾಲಿಗೆ ಹಾಕೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಬಟ್ ಇನ್ನೂ ಒಂದು 3 ಮಂತ್ಸ್ ಆದರೂ ಆಗಬೇಕು, ಅವ್ರ ಅಪ್ಪ ಬರಬೇಕು, ಇದೆಲ್ಲ ಹಾಕಬೇಕು ಚೆನ್ನಾಗಿ ಕಾಣೋಂಗೆ ಅಂದರೆ 3 ಮಂತ್ಸ್ ಆಗಬೇಕು. ಆ್ಯಂಡ್ ಅದ್ರ ಜೊತೆಗೆ ಸೊಂಟದ ದಾರ. ಇದು ಒಂಥರ ಚೆನ್ನಾಗಿದೆ. ಏನಂದರೆ ಹಿಂಗೆ ನುಲ್ಚ್ಕೊಂಡ್ರೂ ಕಟ್ಟಾಗದಿರೋ ಥರ ಮಾಡಿದ್ದಾರೆ ನೋಡಿ. ಹಿಂಗಂದರೆ ಈ ಥರ ಟ್ವಿಸ್ಟ್ ಆಗುತ್ತೆ. ಈ ಗಟ್ಟಿಗಿರೋದು ತೊಗೊಂಬಿಟ್ರೆ ಏನಾಗುತ್ತೆ ಅಂದರೆ ಒಂಥರ ಕಟ್ಟಾದಂಗೆ ಆಗ್ಬಿಡುತ್ತೆ, ಹಿಂಗೆಲ್ಲ ನುಲ್ಚ್ಕೊಂಡಾಗ. ಇದು ಹಂಗಲ್ಲ, ಇಲ್ಲಿ ಚೈನ್ ಸಿಸ್ಟಮ್ ಮಾಡಿರೋದೆ, ನುಲ್ಚ್ಕೊಂಡ್ರೂ ಏನೂ ಆಗಬಾರ್ದು ಆ ಥರ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ತುಂಬ ದೊಡ್ಡದಾಗುತ್ತೆ ಅವಳಿಗೆ, ಈಗಲೇ ಆಗಲ್ಲ. ಇದು ಮತ್ತು ಇದು ನಮ್ಮಪ್ಪ ಅವರಮ್ಮ, ನಮ್ಮ ಅಜ್ಜಿ ಕೊಡಿಸಿರೋದು ಅವಳಿಗೆ, ಮುತ್ತಜ್ಜಿ. ಇದು ನನ್ನ ತಮ್ಮನ ಕಡೆಯಿಂದ, ಸೋದರ ಮಾವನ ಕಡೆಯಿಂದ. ಇದು ಅಜ್ಜಿ ಕಡೆ, ಮುತ್ತಜ್ಜಿ, ಇನ್ನೊಬ್ಬರು ಮುತ್ತಜ್ಜಿ ಕಡೆ. ಸೊ ಇಷ್ಟ ಆಯಿತು. ಸದ್ಯಕ್ಕೆ ಇಷ್ಟು ಗಿಫ್ಟ್ ಸಿಕ್ಕಿದೆ. ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ರೆಸ್ಟ್ ಮಾಡ್ತೀನಿ. ಮಲಗಿದೊಳಗ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಊಟನೂ ಆಗಿದೆ. ಹಾಗಾಗಿ ಸ್ನಾನ ಮಾಡಿಸಿಲ್ಲ ಅಂದರೆ ಮಲಗಲ್ಲ. ಸ್ನಾನ ಮಾಡಿಸಿದ್ರೆ ದಿನ ಮೈ ಸ್ನಾನ ಮಾಡಿಸ್ತೀವಲ್ವ, ಮಲ್ಕೊತಾಳೆ. ಸೊ ಅಷ್ಟೇ. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಬಿ ಸೇಫ್, ಬಿ ಹೆಲ್ದಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.